ಹೇಳು ಪಾರ್ವತಿ, ನಿನ್ನ ಹೆಸರಿರೋ ಚೀಟಿನ ನಾನೇ ಬರೆದು ಹಾಕಿದ್ದೆ ಅನ್ನೋ ಸತ್ಯನ ಹೇಳ್ಬಿಡು. ಎಸ್, ಈ ಪಾರ್ವತಿ ಹೆಸರನ್ನ ಬರೆದು ಹಾಕಿದ್ದು ನಾನೇ. ಆರ್ ಯು ಮ್ಯಾಡ್? ಹುಚ್ಚಿಡ್ದಿದ್ಯಾ ನಿನಗೆ? 100 ಕೋಟಿ ಇನ್ವೆಸ್ಟ್ ಮಾಡಿರೋ ಪ್ರಾಜೆಕ್ಟ್ಗೆ ನನ್ನನ್ನು ಕೇಳದೆ ಇವಳ ಹೆಸರನ್ನ ಸೇರಿಸಿದೀಯಾ? ಹೌದು ಆಂಟಿ, ಹುಚ್ಚು ನನಗೆ. ಅರಸನ ಕೋಟೆ ಮನೆತನದ ಹೆಸರನ್ನ ಇನ್ನಷ್ಟು ಉತ್ತುಂಗಕ್ಕೆ ಏರಿಸಬೇಕು ಅನ್ನೋ ಹುಚ್ಚು ನನಗೆ. ಅದಕ್ಕೆ ಅವಳ ಹೆಸರನ್ನ ಸೇರಿಸಿದ್ದೆ. ಅವತ್ತು ನಾನು ಆ ಕೆಲಸ ಮಾಡಿದ್ದಕ್ಕೆ ಇವತ್ತು ಪಾರ್ವತಿ ಗೆದ್ದಿದ್ದಾಳೆ. ನೋಡು, ನನಗೆ ಸಮಜಾಯಿಷಿ ಕೊಡಕ್ಕೆ ಬರಬೇಡ. ಜಸ್ಟ್ ಆನ್ಸರ್ ಮೈ ಕ್ವೆಶ್ಚನ್. ವೈ ಯು ಡಿಡ್ ದಿಸ್? ಅವತ್ತು ನೀವು ಆದಿ ಹೊಸ ಪ್ರಾಜೆಕ್ಟ್ನ ಕೈಗೆ ಎತ್ಕೊಳ್ತಾ ಇದ್ದಾನೆ, ಅದಕ್ಕೆ ನಿನ್ನ ಮತ್ತು ಪ್ರೀತು ಸಪೋರ್ಟ್ ಬೇಕು ಅಂತ ಹೇಳಿದ್ರಿ, ನೆನಪಿದೆಯಾ? ಅವತ್ತಿಂದಾನೆ ಈ ಪ್ರಾಜೆಕ್ಟ್ನ ಹೇಗೆ ಸಕ್ಸಸ್ಫುಲ್ ಮಾಡಬೇಕು ಅಂತ ನಾನು ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದ್ದೆ ಆಂಟಿ. ಇವತ್ತು ಮಾರ್ಕೆಟಲ್ಲಿ 100 ಹರ್ಬಲ್ ಪ್ರಾಡಕ್ಟ್ಸ್ ಇದ್ರೂ ನಮ್ಮ ಕಂಪ್ನಿ ಶೇರ್ ರೇಸ್ ಆಗೋದಕ್ಕೇನು ಕಾರಣ? ಮಿಡಲ್ ಕ್ಲಾಸ್ ಜನ. ಎಸ್, ಇವತ್ತು ಮಿಡಲ್ ಕ್ಲಾಸ್ ಜನ ನಮ್ಮ ಪಾರ್ವತಿ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಕಸ್ಟಮರ್ಸ್ ಜಾಸ್ತಿ ಆಂಟಿ. ಅವ್ರ ವಿಶ್ವಾಸ ಗಳಿಸಿಲ್ಲ ಅಂದರೆ ಯಾವುದೇ ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗೋದು ಇಂಪಾಸಿಬಲ್. ಅದಕ್ಕೆ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡಿದೆ. ಪಾರ್ವತಿ ಅಂತ ಬಡ ಹುಡುಗಿ ಈ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ಎಲ್ರಿಗೂ ಅಚ್ಚರಿ ಮತ್ತೆ ಖುಷಿ ಕೊಟ್ಟಿದೆ. ಅದಕ್ಕೆ ಈ ಪ್ರಾಡಕ್ಟ್ನ ಜನಸಾಮಾನ್ಯರು, ಅದರಲ್ಲೂ ಮಧ್ಯಮ ವರ್ಗದವರು ತಾವು ಕೂಡ ಬಳಸಬಹುದು ಅಂತ ನಂಬಿದ್ರು. ಇದು ನಮ್ಮ ಪ್ರಾಡಕ್ಟ್ಗೆ ಸಿಕ್ಕಿರುವಂಥ ಜಯ. ಆ ಗೆಲುವಿಗೆ ನಾನು ಬಳಸಿದಂಥ ಅಸ್ತ್ರದ ಹೆಸರು ಪಾರ್ವತಿ. ಇವಾಗ ಹೇಳಿ ಆಂಟಿ, ನಾ ಮಾಡಿದ್ದು ತಪ್ಪ? ವಾವ್, ವಾಟ್ ಅ ಗ್ರೇಟ್ ಮೂವ್! ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಗೆ ನೀನು ತಕ್ಕ ಸೊಸೆ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ ದಿಶಾ. ಎಕ್ಸಲೆಂಟ್, ಲವ್ಲಿ. ಎಸ್ ದಿಶಾ, ಅಖಿಲ ಹೇಳ್ತಿರೋದು ನಿಜ. ನಿನ್ನ ಬುದ್ಧಿವಂತಿಕೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಯು ಆರ್ ವೆರಿ ಸ್ಮಾರ್ಟ್.